ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲ್ಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಾನು ಜುಲೈ ಮಂತ್ನ ಲವ್ ಆ್ಯಂಡ್ ಕರಿಯರ್ ಗೈಡೆನ್ಸನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಜಸ್ಟ್ ಜನರಲ್ ರೀಡಿಂಗ್, ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಾನು ಹೇಗೆ ಡಿವೈಡ್ ಮಾಡಿದ್ದೀನಿ ಅಂತಂದರೆ, ಫಸ್ಟ್ ಪೈಲ್ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ ಫಾರ್ ಲವ್. ನೀವು ಬ್ರೇಕಪ್ಪಲ್ಲಿರಿ ಅಥವಾ ನೋ ಕಾಂಟ್ಯಾಕ್ಟಲ್ಲಿರಿ ಅಥವಾ ನೀವು ನ್ಯೂ ರಿಲೇಷನ್ಶಿಪ್ಗೆ ನೋಡ್ತಾ ಇದ್ರೂ ಈ ಒಂದು ಗೈಡೆನ್ಸ್ ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ದಿಸ್ ಈಸ್ ಫಾರ್ ಕರಿಯರ್. ನಿಮ್ಮ ಕರಿಯರ್ ನೆಕ್ಸ್ಟ್ ಏನಾಗ್ಬೋದು ಅಥವಾ ನೀವು ವರ್ಕ್ ಮಾಡ್ತಾಯಿದ್ರೆ ಅಲ್ಲಿ ಏನಾಗ್ಬೋದು. ಸೊ ಅದ್ರ ಪ್ರಕಾರ ನಾನು ಈ ಒಂದು ಗೈಡೆನ್ಸನ್ನು ಕೊಡ್ತೀನಿ. ಇನ್ ಕೇಸ್ ನೀವು ಏನು ರಿಲೇಷನ್ಶಿಪ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಕರಿಯರ್ ಗೈಡೆನ್ಸನ್ನು ಸಹ ನೀವು ನೋಡ್ಕೋಬೋದು. ಓಕೆ, ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಖಂಡಿತವಾಗ್ಲೂ ನಿಮಗೆ ಕೆಲವೊಂದು ಮೆಸೇಜಸ್ ಆ್ಯಂಡ್ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಪರ್ಸನಲ್ ರೀಡಿಂಗ್, ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಕಮೆಂಟ್ಸಲ್ಲಿ ಏನೇ ಕೇಳಿದ್ರೂ ನಾನು ಏನಂತ ಆನ್ಸರ್ ಕೊಡೋಕ್ಕಾಗತ್ತೆ. ಜಸ್ಟ್ ಥಿಂಕ್, ನೀವು ಕಮೆಂಟ್ಸಲ್ಲಿ ಒಂದು ಕ್ವಶನ್ ಕೇಳ್ತೀರಾ, ನಾನು ಕಮೆಂಟ್ಸಲ್ಲಿ ನಿಮಗೆ ಪರ್ಸನಲ್ ರೀಡಿಂಗ್ ಹೇಳೋಕ್ಕಾಗಲ್ಲ. ಆ್ಯಂಡ್ ಪರ್ಸನಲ್ ರೀಡಿಂಗ್ಸ್ ಬಂದು ಪೇಯ್ಡ್ ಇರುತ್ತೆ, ಬಿಕಾಸ್ ಅಲ್ಲಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಪೇಯ್ಡ್ ರೀಡಿಂಗ್ಸ್ ಇರುತ್ತೆ. ನೀವು ವೈಯಕ್ತಿಕ ರೀಡಿಂಗ್ಸ್ ನಿಮ್ಗೆ ಬೇಕು ಅಂದರೆ ಪೇ ಮಾಡಿ ತೊಗೊಳ್ಬೇಕಾಗತ್ತೆ. ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಆ್ಯಂಡ್ ತಾಳ್ಮೆಯಿಂದ ಯೋಚನೆ ಮಾಡಿ ಆನಂತರ ನೀವು ಕಮೆಂಟ್ ಮಾಡಿ. ಸೊ ಟ್ಯಾರೋ ಅನ್ನೋದು ಇಟ್ಸ್ ಆ್ಯನ್ ಎನರ್ಜಿ. ಓಕೆ, ಸೊ ಆ ಒಂದು ಎನರ್ಜಿನ ಯಾವತ್ತೂ ಡೌಟ್ ಮಾಡಿಬಿಡಿ ಅಂತ ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ವಾ, ನಿಮ್ಗೆ ನಂಬಿಕೆ ಇಲ್ವಾ, ವಾಚ್ ಮಾಡಬೇಡಿ ವೀಡಿಯೋಸ್ನ. ಓಕೆ, ಸೊ ನಾನು ಟ್ಯಾರೋ ರೀಡಿಂಗ್ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ಸ್ ಆ್ಯನ್ ಎನರ್ಜಿ. ಓಕೆ, ನೀವು ಹೇಗೆ ಎಲ್ಲನೂ ನಂಬ್ತೀರಾ ಹಾಗೆಯೇ ಟ್ಯಾರೋ ಸಹ. ನಿಮಗೆ ನಂಬಿಕೆ ಇಲ್ವಾ ಅಥವಾ ಇದೆಲ್ಲ ಸುಳ್ಳು ಅನಿಸುತ್ತೆ, ದೆನ್ ನೋಡ್ದಲೇ ಇರೋದೇ ಬೆಟರ್ ಅಲ್ವಾ. ಸುಮ್ಮನೆ ಬಂದು ವೀಡಿಯೋ ನೋಡ್ತೀರಾ, ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಹಾಕ್ತೀರಾ. ಆ್ಯಂಡ್ ಅದು ಯಾರು ಕಮೆಂಟ್ ಮಾಡಿದ್ರು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ನೋಡಬೇಡಿ. ಬಟ್ ಎನರ್ಜಿನ ಯಾವತ್ತೂ ಡೌಟ್ ಮಾಡಬೇಡಿ. ನೀವು ಡೌಟ್ ಮಾಡೋದ್ರಿಂದ ನನಗೇನೋ ಆಗುತ್ತೆ ಅಥವಾ ನನಗೇನೋ ಹರ್ಟ್ ಆಗುತ್ತೆ, ದಟ್ಸ್ ನಾಟ್ ದ ಥಿಂಗ್. ಬಟ್ ಯಾವುದೇ ಎನರ್ಜಿ ಆಗಿರಲಿ ಅದನ್ನು ಡೌಟ್ ಮಾಡೋದಾಗಿರ್ಬೋದು, ಅನುಮಾನ ಪಡೋದಾಗಿರ್ಬೋದು ಮಾಡಬೇಡಿ ಅಂತ ಹೇಳ್ತಿರ್ತೀನಿ ಅಷ್ಟೇ. ಆ್ಯಂಡ್ ಸೊ ಜಾಸ್ತಿ ಏನು ಹೇಳೋದಿಲ್ಲ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಅದಕ್ಕೂ ಮುಂಚೆ ಆಕಾಶಿಕ್ ರೀಡಿಂಗ್ಸ್, ಪರ್ಸನಲ್ ರೀಡಿಂಗ್ ಯಾರಿಗಾದರೂ ಬೇಕಿದ್ರೆ ಆಕಾಶಿಕ್ ರೀಡಿಂಗ್ಸ್ ಅವೈಲಬಲ್ ಇದೆ. ಐ ಆಮ್ ಆಲ್ಸೋ ಎ ಆಕಾಶಿಕ್ ರೀಡರ್. ಆ್ಯಂಡ್ ಆಲ್ಸೋ ಮಾ ಕಾಮಾಖ್ಯ ದೇವಿ ಸಾಧನೆ ಯಾರಾದರೂ ಜಾಯ್ನ್ ಆಗಬೇಕು ಅನ್ಕೋತಾ ಇದ್ದರೆ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ದೇವಿ ಸಾಧನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹಾಗೆ ಇದು ಕಂಪ್ಲೀಟ್ಲಿ ಸಾತ್ವಿಕ್ ಆಗಿರುತ್ತೆ, ನಾಟ್ ತಾಂತ್ರಿಕ್. ಓಕೆ, ನಾನು ಕ್ಲಿಯರಾಗಿ ಇಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅಗೇನ್ ನನಗೆ ಮೆಸೇಜ್ ಮಾಡಿ ಕೇಳ್ಬಿಡಿ, ನೀವು ತಾಂತ್ರಿಕ್ ಹೇಳ್ಕೊಡ್ತೀರಾ. ಇಲ್ಲ, ಇಲ್ಲಿ ಯಾವುದೇ ರೀತಿ ತಾಂತ್ರಿಕ್ ನಾನು ಮಾಡ್ತಾಯಿಲ್ಲ. ಆ್ಯಂಡ್ ನನಗೆ ತಾಂತ್ರಿಕ್ ಕಡೆ ಹೋಗೋಕ್ಕೂ ಅಷ್ಟು ಏನು ಇಂಟ್ರೆಸ್ಟ್ ಇಲ್ಲ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸಾತ್ವಿಕ್ ಸಾಧನ, ಓಕೆ, ಜಾಯ್ನ್ ಆಗ್ಬೋದು. ಆ್ಯಂಡ್ ಒನ್ ಸೆಷನ್ ಇರುತ್ತೆ. ನಾನು ಹೇಳ್ಕೊಡ್ತೀನಿ ದೇವಿ ಸಾಧನೆ ಹೇಗೆ ಮಾಡೋದಂತ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆ, ಇಟ್ಸ್ ಓಕೆ. ನಾನು ವೀಡಿಯೋದಲ್ಲೇ ನನ್ನ ನಂಬರನ್ನು, ವಾಟ್ಸಪ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಹೋಗಿ ನೀವು ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಯಾವುದೇ ಪರ್ಸನಲ್ ರೀಡಿಂಗ್ಸ್ ಆಗಿರ್ಬೋದು ಅಥವಾ ನೀವು ಕಮೆಂಟ್ಸಲ್ಲಿ ನಿಮ್ಮ ಬಗ್ಗೆ ಏನೇ ಕ್ವಶನ್ಸ್ ಕೇಳೋದಿದ್ರು ಅಷ್ಟೇ. ಕಮೆಂಟ್ಸಲ್ಲಿ ನಿಮಗೆ ಕ್ವಶನ್ಸ್ ಕೇಳಿದ್ರೆ, ನಿಮ್ಮ ವೈಯಕ್ತಿಕ ಕ್ವಶನ್ಸ್ ನೀವು ಕೇಳಿದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ಆನ್ಸರ್ ಸಿಗೋದಿಲ್ಲ. ಹಾಗೆ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪೇ ಮಾಡಿ ನೀವು ತೊಗೊಳ್ಬೇಕಾಗತ್ತೆ. ಬಿಕಾಸ್ ನಾನು ಲಾಸ್ಟ್ ಒಂದೇ ಒಂದು ವೀಡಿಯೋದಲ್ಲಿ ನಾನು ತುಂಬ ಕಮೆಂಟ್ಸ್ ನೋಡಿದೆ. ಇದು ಸ್ವಲ್ಪ ಲೆಂತಿ ಆಗ್ತಾಯಿದೆ. ಯಾರಿಗಾದರೂ ಹರ್ಟ್ ಆದರೆ ಐ ಆಮ್ ವೆರಿ ಸಾರಿ, ಬಟ್ ನಾನು ಹೇಳಲೇಬೇಕು. ಅಷ್ಟೊಂದು ಕಮೆಂಟ್ಸ್ ನೋಡಿ ನನಗೆ ಸ್ವಲ್ಪ ಹೇಳಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ವರ್ಕ್ಶಾಪ್ಸ್ ಆಗಿರ್ಬೋದು, ಹೀಲಿಂಗ್ ಸೆಷನ್ಸ್ ಆಗಿರ್ಬೋದು ಪೇಯ್ಡ್ ಇರುತ್ತೆ, ಯಾವುದು ಫ್ರೀ ಇರೋದಿಲ್ಲ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ರೀಡಿಂಗ್. ಸೊ ನಾನು ಲಾರ್ಡ್ ಶಿವ ಹಾಗೆ ಟ್ಯಾರೋ ಎರಡು ಕಡೆಯಿಂದನೂ ನಿಮಗಾಗಿ ರೀಡಿಂಗನ್ನು ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ ನನಗೆ ಬಂದಿದ್ದು 10 ಆಫ್ Pentacles. ಸೊ 10 ಆಫ್ Pentacles ಈಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ ಆ್ಯಂಡ್ ಮ್ಯಾರೇಜ್ ಕಾರ್ಡ್ ಅಂತ ಹೇಳ್ತೀನಿ. ಹಾಗೆ 9 ಆಫ್ Swords ಬರ್ತಾ ಇದೆ.
ಮೇ ಬಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು, ಅನ್ವಾಂಟೆಡ್ ಥಿಂಕಿಂಗ್, ಬೇಡದೇ ಇರೋ ಯೋಚನೆ, ಹಾಗೆ ತುಂಬ ಜಗಳ ಆಡ್ತಾ ಇರ್ಬೋದು ನೀವು ನಿಮ್ಮ ಪಾರ್ಟ್ನರ್. ಆ್ಯಂಡ್ 2 ಆಫ್ ಸಾರ್ಟ್ಸ್ ಸಹ ಇಲ್ಲಿ ಇದೆ, ನೈಟ್ ಆಫ್ ಸಾರ್ಟ್ಸ್ ಆ್ಯಂಡ್ 6 ಆಫ್ ವ್ಯಾಂಡ್ಸ್. ಕ್ಲಿಯರ್ ಯುವರ್ ಮೈಂಡ್. ಸೊ ಯು ಕ್ಯಾನ್ ಸಿ ಯಾರು ಇದೆಲ್ಲ ಸುಳ್ಳು ಅಂತ ಹೇಳಿದ್ರಿ ನೋಡ್ತಾ ಇರ್ಬೋದು ನೀವು. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೀನಿ ಹೇಗೆ ಒಂದಕ್ಕೊಂದು ಕಾರ್ಡ್ಸ್ ಅಲ್ಲಿ ಎನರ್ಜಿ ವೈಸ್ ನಾವು ಕಾರ್ಡ್ಸ್ ಪಿಕ್ ಮಾಡಿದಾಗ ಹೇಗೆ ಕನೆಕ್ಟ್ ಆಗಿದೆ ಅಂತ. ಸೊ 9 ಆಫ್ ಸಾರ್ಟ್ಸ್ ಬರ್ತಾ ಇದೆ, 5 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 2 ಆಫ್ ಸಾರ್ಟ್ಸ್ ಸಹ ಇದೆ. ಅದರ ಜೊತೆಗೆ ಕ್ಲಿಯರ್ ಯುವರ್ ಮೈಂಡ್ ಅಂತಲೂ ನಿಮಗೆ ಇಲ್ಲಿ ಲಾರ್ಡ್ ಶಿವ ಕಾರ್ಡ್ಸ್ ಕಡೆಯಿಂದ ಬಂದಿರೋವಂಥ ಮೆಸೇಜ್. ಸೊ ಇಲ್ಲೇ ಆನ್ಸರ್ ಇದೆ, ರಿಸೈಟಿಂಗ್ ಓಮ್ ಇಸ್ ಓನ್ಲಿ ವೇಸ್ ಟು ರಿಮೂವ್ ಆಲ್ ಅಬ್ಸ್ಟಕಲ್ಸ್. ಓಕೆ, ಆ್ಯಂಡ್ ಮೆಡಿಟೇಷನ್ ಈಸ್ ಬೆಸ್ಟ್ ರೆಮಿಡಿ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಮ್ಯಾರೇಜ್ ಏನಾದರೂ ನೋಡ್ತಾ ಇದ್ದರೆ, ಇಫ್ ಯು ಆರ್ ವೆಯ್ಟಿಂಗ್ ಫಾರ್ ಮ್ಯಾರೇಜ್, ನಿಮ್ಮ ಪರ್ಸನ್ ಜೊತೆ ನಿಮ್ಮ ಮದುವೆ ಆಗುತ್ತಾ ಅಂತ ಕೇಳ್ತಾ ಇದ್ದರೆ ಆ ಆನ್ಸರ್ಗೆ ಎಸ್ ಅಂತ ಹೇಳ್ತೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಥವಾ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ ಅವ್ರ ಜೊತೆಲಿ ಮ್ಯಾರೇಜ್ ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಅದರ ಜೊತೆಗೆ ಇಲ್ಲಿ 9 ಆಫ್ ಸಾರ್ಟ್ಸ್, 2 ಆಫ್ ಸಾರ್ಟ್ಸ್, ಹಾಗೆ ನೈಟ್ ಆಫ್ ಸಾರ್ಟ್ಸ್ ಸಹ ಇದೆ. ಇಲ್ಲಿ ತುಂಬ ಅಳ್ತಾ ಇರ್ಬೋದು ಯಾರೋ ಒಬ್ಬರು ರಿಲೇಷನ್ಶಿಪ್ಪಲ್ಲಿ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಆರ್ ನೀವೇನಾದರೂ ಹರ್ಟ್ ಆಗಿದರೆ, ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಹರ್ಟ್ ಆಗಿದರೆ ದೇ ಆರ್ ಫೀಲಿಂಗ್ ಗಿಲ್ಟ್. ಇವಾಗ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇರ್ಬೋದು, ಅವ್ರ ಮಾತಿಂದ ನಿಮಗೆ ಎಷ್ಟು ಹರ್ಟ್ ಆಗಿದೆಯೋ ಅಂತ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಆಲ್ಸೋ ರಿಗ್ರೆಟ್ ಸಹ ಇಲ್ಲಿ ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇ ಬಿ ನಿಮ್ಮ ಹತ್ರ ಮಾತಾಡದೇ ಇರ್ಬೋದು, ಬಟ್ ದೇ ಆರ್ ಫೀಲಿಂಗ್ ದಟ್. ಬಟ್ 2 ಆಫ್ ಸಾರ್ಟ್ಸ್ ಏನಿದೆ ಇಲ್ಲಿ, ಸಮ್ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ಬೋದು. ಇಬ್ರಿಗೂ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತಾ ಅಂತ ಡೌಟ್ಸ್ ಇರ್ಬೋದು, ಅಥವಾ ಕನ್ಫ್ಯೂಷನ್ ಇರ್ಬೋದು. ಅಥವಾ ನಿಮ್ಮ ಪಾರ್ಟ್ನರ್ ಹೇಗೆ ಅಂತಂದರೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡ್ತಾರೆ. ಮೇ ಬಿ ಆ ಒಂದು ಬಿಹೇವಿಯರ್ ನಿಮಗೆ ಇಷ್ಟ ಆಗ್ತಾಯಿಲ್ಲ, ನೀವು ಹೇಳುವಂಥ ಮಾತು ಅವ್ರು ಕೇಳಿಸ್ಕೊಳ್ಳಲ್ಲ ಅನ್ನೋದು ಒಂದು ಇಲ್ಲಿ ಮೇಜರ್ ಇಶ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಇಂಟ್ಯೂಷನ್ಗೆ ನೀವು ಗಮನ ಕೊಡಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಟೈಮನ್ನು ನೀವು ಕಂಪ್ಲೀಟ್ಲಿ ಓವರ್ ಥಿಂಕಿಂಗಲ್ಲಿ ಫಿಲ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಯಾವಾಗಲೂ ಯೋಚನೆಗಳಿಂದ ತುಂಬಿರುತ್ತೆ. ಆ್ಯಂಡ್ 5 ಆಫ್ ವ್ಯಾಂಡ್ ಸಹ ಇಲ್ಲಿದೆ. ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ನಡೀತಾನೇ ಇರುತ್ತೆ ಅಂತ ಹೇಳ್ಬೋದು. ಆಲ್ಸೋ 6 ಆಫ್ ವ್ಯಾಂಡ್ ಸಹ ಇಲ್ಲಿದೆ. ಸೊ ಡೋಂಟ್ ವರಿ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ನೋಡ್ತೀರಾ. ಹಾಗೆ 10 ಆಫ್ ಪೆಂಟಿಕಲ್ಸ್, 6 ಆಫ್ ವ್ಯಾಂಡ್ಸ್ ಎರಡೂ ಇರೋದ್ರಿಂದ ಸ್ಟೆಬಿಲಿಟಿ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಪೀಪಲ್ ಸಪೋರ್ಟ್ ಸಹ ಇರುತ್ತೆ. ಓಕೆ, ನೋಡ್ತಾ ಇರ್ಬೋದು ನೀವು 10 ಆಫ್ ಪೆಂಟಿಕಲ್ಸ್ ಕಾರ್ಡಲ್ಲೂ ಸಹ ಇಟ್ಸ್ ಲೈಕ್ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಜಾಯಿಂಟ್ ಫ್ಯಾಮಿಲಿ ಅಥವಾ ಎಲ್ಡರ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ 6 ಆಫ್ ಸಾರ್ಟ್ಸ್ ಕೂಡ ಅಷ್ಟೇ, ಅದು ಸಹ ನಿಮಗೆ ಪೀಪಲ್ ಸಪೋರ್ಟ್. ಅಥವಾ ನಿಮಗೆ ಫ್ಯಾಮಿಲಿ ಇಶ್ಯೂಸ್ ಅಂತ ಇದ್ದರೆ ಆ ಒಂದು ಫ್ಯಾಮಿಲಿ ಇಶ್ಯೂಸ್ ಬೇಗ ಸಾಲ್ವ್ ಆಗುತ್ತೆ. ಆ್ಯಂಡ್ ಅವ್ರ ಕಡೆಯಿಂದನೂ ನಿಮಗೆ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಮನೆಯಲ್ಲಿ ಒಪ್ಪಿಸ್ಬೋದಾ ಅಂತಂದರೆ, ಒಪ್ಕೋತಾ ಇಲ್ಲ ಅಂತಂದರೆ ಆದಷ್ಟು ಬೇಗ ಅವರು ಈ ಒಂದು ಮದುವೆಗೆ ಅಥವಾ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡ್ತಾರೆ ಅಂತಲೂ ಹೇಳ್ಬೋದು. ಬಟ್ ಸ್ಟಾಪ್ ಓವರ್ ಥಿಂಕಿಂಗ್. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೇ ಬಿ ಈ ಒಂದು ಪರ್ಸನ್ ನಿಮ್ಮ ಜೊತೆ ಜೆನ್ಯೂನ್ ಆಗಿ ಇರ್ಬೋದು, ಅವರು ಜೆನ್ಯೂನ್ ಆಗಿ ಇದ್ದಾರೆ. ಬಟ್ ಇಬ್ಬರಿಗೂ ಓವರ್ ಥಿಂಕಿಂಗ್ ಅಥವಾ ಏನು ಯೋಚನೆ ಬರುತ್ತೆ ಅದನ್ನು ಯೋಚನೆ ಮಾಡ್ದಲೇ ಮಾತಾಡ್ತೀರಾ ಅಂತಲೂ ಇಲ್ಲಿ ಬರ್ತಾ ಇದೆ. ಬಿಕಾಸ್ ಕ್ಲಿಯರ್ ಯುವರ್ ಮೈಂಡ್ ಅಂತಲೂ ಹೇಳ್ಬೋದು. ಓವರ್ ಥಿಂಕ್ ಮಾಡ್ತಾಯಿದ್ರೆ, ತುಂಬ ಯೋಚನೆ ಮಾಡ್ತಾಯಿದ್ರೆ, ಅಥವಾ ಡೌಟ್ಸ್, ಬೇಡದೇ ಇರೋ ಡೌಟ್ಸ್ ಅನ್ನೋದಕ್ಕಿಂತ ಜಸ್ಟ್ ಯುವರ್ ಓವರ್ ಥಿಂಕಿಂಗ್ ಅಷ್ಟೇ. ನೀವು ಅದು ಡೌಟ್ ಮಾಡ್ದಲೇ ಇದ್ದರೂ ನಿಮ್ಮ ಓವರ್ ಥಿಂಕಿಂಗ್ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ಡೌಟ್ ಮಾಡ್ತಾಯಿದ್ದೀರಾ ಅಂತ ಒಂದು ಎನರ್ಜಿ ಕೊಡ್ತಾ ಇರ್ಬೋದು. ದಟ್ಸ್ ವೈ ನೀವೇನಾದರೂ ಸ್ವಲ್ಪ ಟೈಮ್ ಮಾಡ್ಕೊಳ್ಳೋದಾದರೆ, ನಿಮಗೆ ನಿಮ್ಮ ಲೈಫಲ್ಲಿ ನೀವೇನು ಓವರ್ ಥಿಂಕಿಂಗ್ ಮಾಡೋಕ್ಕೆ ಟೈಮ್ ಕೊಡ್ತೀರಾ ಅದರಲ್ಲಿ ಒಂದು 10% ಮೆಡಿಟೇಷನ್ಗೆ ಕೊಡಿ. ಹಾಗೆ ಓಮ್ ಅಂತ ಚಾಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ದ ಬೆಸ್ಟ್ ರೆಮಿಡಿ. ಆ್ಯಂಡ್ ಆಲ್ಸೋ
ಸ್ವಿಚ್ ವರ್ಡ್ಸ್ ನಿಮಗೆ ಗೊತ್ತಿದ್ದರೆ ಅದನ್ನು ನೀವು ಚಾಂಟ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿತ್ತು. ಇಫ್ ಯು ವಾಂಟ್ ಪರ್ಸನಲ್ ಗೈಡೆನ್ಸ್ ಅಥವಾ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ವಾಟ್ಸಪ್ ಮೆಸೇಜ್ ಮಾಡಿ ಆ್ಯಂಡ್ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಸೊ ಈಗ ಯಾರೆಲ್ಲ ಕರಿಯರ್ ಗೈಡೆನ್ಸ್ಗೆ ನೋಡ್ತಾ ಇದ್ರಿ, ನಿಮಗೆ ಏನೆಲ್ಲ ಗೈಡೆನ್ಸ್ ಇದೆ ಅಂತ ನೋಡೋಣ. 9 of Pentacles, 3 of Swords and the Hierophant. Congratulations. 8 of Pentacles, 4 of Pentacles, and you are being refined and polished. Need calmness and patience. Yes, I'm with you. Beautiful. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಕರಿಯರ್ ಬಗ್ಗೆ ಹೇಳೋದಾದರೆ ಇಟ್ಸ್ ವೆರಿ ಕ್ರಿಯೇಟಿವ್. ಹಾಗೆ ನೀವು ಜುಲೈ ಮಂತಲ್ಲಿ ಗ್ರೋತನ್ನು ನೋಡ್ತೀರ. ಬಟ್ ಒಂದು ಇಶ್ಯೂ ಏನು ಅಂತಂದರೆ ಹೆಲ್ತ್ ಇಶ್ಯೂಸ್ ಆಗ್ಬೋದು ನಿಮಗೆ ಜುಲೈ ಮಂತಲ್ಲಿ. ಜುಲೈ ಮಂತ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಹೆಲ್ತ್ ಇಶ್ಯೂಸ್. ಓಕೆ, ಮೇ ಬಿ ಇಲ್ಲಿ ಅರ್ನ್ ಮಾಡೋದೆಲ್ಲ ನಿಮ್ಮ ಹೆಲ್ತ್ ಇಶ್ಯೂಸ್ಗೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೇ ಅದು ಖರ್ಚಾಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಯು ಆರ್ ವೆರಿ ಫೋಕಸ್ಡ್, ಹಾಗೆ ಸೆಲ್ಫ್ ಅರ್ನ್ ಮಾಡ್ತಾ ಇದ್ದೀರಾ. ರೆಸ್ಪಾನ್ಸಿಬಿಲಿಟಿ ಸಹ ತುಂಬ ಜಾಸ್ತಿ ಇರ್ಬೋದು ನಿಮಗೆ. 8 of Pentacles ಇಲ್ಲಿ ಇದೆ. ಸೊ ಹಾನೆಸ್ಟ್ ಆಗಿದ್ದೀರಾ ಆ್ಯಂಡ್ ನೀವಿನ್ನೂ ಕ್ರಿಯೇಟಿವ್ ಆಗಬೇಕಾಗುತ್ತೆ ನೀವು ವರ್ಕ್ ಮಾಡ್ತಾ ಇರೋವಂಥ ಪ್ಲೇಸಲ್ಲಿ. ಹಾಗೆ ವೆರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ, ನೀವೇನಾದರೂ ಪ್ರಮೋಷನ್ಗೆ ನೋಡ್ತಾ ಇದ್ದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಪ್ರಮೋಷನ್. ಓಕೆ, ಅಥವಾ ನಿಮಗೇನೋ ಒಂದು ಪಾಸಿಟಿವ್ ಆರ್ ನಿಮಗೆ ಖುಷಿಯಾಗುವಂಥದ್ದು ನಿಮ್ಮ ವರ್ಕ್ ಪ್ಲೇಸಲ್ಲಿ ನಡೆಯುತ್ತೆ. ಎ ಸಡನ್ ಸರ್ಪ್ರೈಸ್, ಅದು ನಿಮಗೆ ಖುಷಿ ಕೊಡೋ. ಆ್ಯಂಡ್ ಆಲ್ಸೋ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದರೆ, ನಿಮಗೆ ಜಾಬ್ ಬೇಕು ಅಂತ ಇದ್ದರೆ ಅದು ಸಹ ನಿಮಗೆ ಸಿಗೋವಂಥ ಚಾನ್ಸಸ್ ಇದೆ. ಜುಲೈ ಮಂತಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎನ್ ಆಫರ್ ಲೆಟರ್. ಆಲ್ರೆಡಿ ನೀವು ಇಂಟರ್ವ್ಯೂ ಕೊಟ್ಟಿದ್ದರೆ, ದಟ್ಸ್ ದ ಗುಡ್ ನ್ಯೂಸ್. ಆ್ಯಂಡ್ 9 of Pentacles ಸಹ ಇಲ್ಲಿದೆ. ಆಗಲೇ ಹೇಳಿದಾಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು. ಅದ್ರ ಜೊತೆಗೆ ನಿಮ್ಮ ಲೈಫ್ ನೀವೇನು ಲೀಡ್ ಮಾಡ್ತಾ ಇದ್ದೀರಾ, ಮೇ ಬಿ ನಿಮಗೇನೆ ಅದು ಅನ್ನಿಸ್ತಾ ಇರ್ಬೋದು ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಲೈಫ್. ಸೊ ನೀವು ಎಷ್ಟೇ ಎಕ್ಸ್ಪೆನ್ಸ್ನ ಕಡಿಮೆ ಮಾಡ್ಕೊಳಕ್ಕೆ ನೋಡ್ತಾ ಇದ್ರು, ಮೇ ಬಿ ನಿಮ್ಗಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಹೊಸದಾಗಿ ಟ್ರೈ ಮಾಡ್ತಾ ಇರೋರಿಗೆ ನಿಮಗೆ ಒಂದು ಟ್ರೈನಿಂಗ್ ಥರ ಸಿಗಬಹುದು. ಇಟ್ಸ್ ಎನ್ ಆಫರ್, ಟ್ರೈನಿಂಗ್ ಥರ ನಿಮಗೆ ಕೊಡ್ಬೋದು. ಅಥವಾ ದಿಸ್ ಮೆಸೇಜ್ ಈಸ್ ರೆಪ್ರೆಸೆಂಟಿಂಗ್ ದಟ್ ಎನರ್ಜಿ. ಯು ಆರ್ ಬೀಯಿಂಗ್ ರಿಫೈನ್ಡ್ ಆ್ಯಂಡ್ ಪಾಲಿಶ್ಡ್. ನಿಮಗೆ ಏನು ಸ್ಕಿಲ್ಸ್ ಬೇಕು ಅದನ್ನು ನೀವು ಹೊರಗಡೆಯಿಂದನಾದರೂ ಕಲಿಬೋದು, ಅಥವಾ ನಿಮಗೆ ಒಂದು ಟ್ರೈನಿಂಗ್ ಅಂತ ನಿಮಗೆ ಸಿಗ್ಬೋದು. ಆ ಒಂದು ಚಾನ್ಸಸ್ ಸಹ ಇದೆ. ಆ್ಯಂಡ್ ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ನೀವೇನಾದರೂ ತುಂಬ ಕೋಪ ಮಾಡ್ಕೊಳ್ಳೋವಂಥ ಪರ್ಸನ್ ಆಗಿದ್ದರೆ, ಈ ಒಂದು ವರ್ಕ್ ಪ್ಲೇಸಲ್ಲಿ ನೀವು ಅಡ್ಜಸ್ಟ್ ಆಗಬೇಕು ಅಂತಂದರೆ ನಿಮಗೆ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಐ ಆಮ್ ವಿತ್ ಯು ಅಂತಲೂ ಸಹ ನಿಮಗೆ ಗೈಡೆನ್ಸ್ ಬರ್ತಾಯಿದೆ, ನೀವೇನಾದರೂ ಲಾರ್ಡ್ ಶಿವ ಡಿವೋಟಿ ಆಗಿದ್ದರೆ. ಸೊ ಹೀ ಈಸ್ ಹೀಲಿಂಗ್ ಯುವರ್ ಹಾರ್ಟ್. ಓಕೆ, ನಿಮಗೆ ತುಂಬ ಸ್ಟ್ರೆಂತನ್ನು ಕೊಡುವಂಥದ್ದು ನಿಮಗೆ ಹತ್ರ ಆಗಿರುವಂಥ ದೇವರು ಲಾರ್ಡ್ ಶಿವ ಆಗಿರ್ಬೋದು. ಯು ಕ್ಯಾನ್ ಚಾಂಟ್ ಹಿಸ್ ಮಂತ್ರಾಸ್. ಓಕೆ, ಓಂ ನಮಃ ಶಿವಾಯ ಆ ಒಂದು ಮಂತ್ರ ಸಾಕು ಅಂತ ಹೇಳ್ತೀನಿ, ಯಾಕೆಂದರೆ ಅದಕ್ಕೇ ತುಂಬ ಶಕ್ತಿ ಇದೆ. ಯು ಕ್ಯಾನ್ ಚಾಂಟ್ ಹಿಸ್ ಮಂತ್ರ. ಸೊ 9 of Pentacles ಆ್ಯಂಡ್ ಕರಿಯರ್ ಅಂತ ನೋಡಿದಾಗ ಆಲ್ಮೋಸ್ಟ್ 3 ಕಾರ್ಡ್ ಸಹ ಇಲ್ಲಿ ಪೆಂಟಿಕಲ್ಸ್ ಆಗಿದೆ. ಬಟ್ ಒನ್ ಇಶ್ಯೂ ಈಸ್ ಯುವರ್ ಹೆಲ್ತ್ ಇಶ್ಯೂ. ಓಕೆ, ನಿಮಗೇನಾದರೂ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದ್ರೆ ಅದಕ್ಕೆ ಒಂದು ರುಟೀನ್ ಅಥವಾ ಡಯಟ್ನ ಫಾಲೋ ಮಾಡ್ತಾ ಇಲ್ಲಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ದ ಹೆರೋಫೆಂಟ್ ಸಹ ಇದಿರೋದ್ರಿಂದ ನಿಮ್ಮ ಮೇಲ್ ಇರೋರ ಕಡೆಯಿಂದ ಸ್ವಲ್ಪ ನಿಮಗೆ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಅವ್ರ ಕಡೆಯಿಂದ ನಿಮಗೆ ಏನೇ ಹೆಲ್ಪ್ ಬೇಕಿದ್ರೂ ಆಗುವಂಥದ್ದು ಇದು ಸಹ ಎನರ್ಜೀಸ್ ಇದೆ. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಆಗಿದೆ ಜುಲೈ ಮಂತಲ್ಲಿ. ನಾಟ್ ಟು ವರಿ. ಕೆಲವೊಂದು ಭಯ ನಿಮಗೇನಾದರೂ ಇದ್ದರೆ, ಎಲ್ಲೋ ಒಂದು ಕಡೆ ಕೆಲವು ಭಯ ನಿಮಗಿರ್ಬೋದು, ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೆಲ್ಫ್ ಗ್ರೋತ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಜುಲೈ ಮಂತ್ ಕರಿಯರ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಹೋಪ್ ಇದು ನಿಮ್ಮ ಜೊತೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇದನ್ನು ಕ್ಲೈಮ್ ಮಾಡೋಕ್ಕೆ ನೀವು
ಕಮೆಂಟ್ಸಲ್ಲಿ ಏನಂತ ಟೈಪ್ ಮಾಡ್ಬೋದು, ಸೊ ಪೆಂಟಿಕಲ್ಸ್ ಅಂತ ಟೈಪ್ ಮಾಡಿ ಈ ಒಂದು ಪಾಸಿಟಿವ್ ರೀಡಿಂಗ್ನ ನೀವು ಕ್ಲೇಮ್ ಮಾಡ್ಕೋಬೋದು. ಥ್ಯಾಂಕ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಯು ಕ್ಯಾನ್ ವಾಟ್ಸಪ್ ಮೀ. ಥ್ಯಾಂಕ್ ಯು ಸೊ ಮಚ್.